ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯ ಆರಂಭಿಕ ಕೆಲವು ಸುತ್ತುಗಳಲ್ಲಿ ಡಿಎಂಕೆ, ಎಐಎಡಿಎಂಕೆ ಜೊತೆ ಟಿವಿಕೆ ಕೂಡ ಸಮಬಲದ ಮುನ್ನಡೆಯನ್ನ ತೋರಿಸ್ತಾ ಇತ್ತು. ಫೈನಲಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರೋ ಸಂದರ್ಭದಲ್ಲೇ ಒಂದು ವಿಶೇಷವಾದ ಬೆಳವಣಿಗೆ ನಡೆದಿದೆ. ಅದೇನಂತಂದ್ರೆ ವಿಜಯ್ ಮನೆಗೆ ಜ್ಯೋತಿಷಿ ಬಂದಿದ್ದು. ಹೌದು, ವಿಜಯ್ ಅವರ ಚೆನ್ನೈನ ನೀಲಾಂಕರೈ ಬಳಿಯ ನಿವಾಸಕ್ಕೆ ರಾಧನ್ ಪಂಡಿತ್ ಎಂಬ ಜ್ಯೋತಿಷಿ ಬಂದಿದ್ದಾರೆ. ಕೈಯಲ್ಲಿ ದೊಡ್ಡ ಹೂಗುಚ್ಛ ಹಿಡಿದು ಬಂದಿದ್ದಾರೆ. ದಳಪತಿ ವಿಜಯ್ ಅವರು ರಾಧನ್ ಪಂಡಿತ್ ಅವರ ಜ್ಯೋತಿಷ್ಯದಲ್ಲಿ ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದಾರೆ. ಮತದಾನಕ್ಕೂ ಮುಂಚೆನೆ ಈ ಸಲ ತಮಿಳುನಾಡಿನಲ್ಲಿ ಟಿವಿಕೆ ಅಧಿಕಾರಕ್ಕೆ ಬರುತ್ತೆ ಅಂತ ರಾಧನ್ ಪಂಡಿತ್ ಭವಿಷ್ಯ ನುಡಿದಿದ್ರು. ಈಗ 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದ್ರಿಂದ ಆಲ್ಮೋಸ್ಟ್ ಬಹುಮತ ವಿಜಯ್ ಪಾಲಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು ವಿಜಯ್ ಮನೆಗೆ ಆಗಮಿಸಿದ್ದಾರೆ. ಹೀಗಾಗಿ ಪ್ರಸಿದ್ಧ ಜ್ಯೋತಿಷಿ ರಾಧನ್ ಪಂಡಿತ್ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ವಿಜಯ್ ಅವರ ವೈಯಕ್ತಿಕ ಜ್ಯೋತಿಷಿ ರಾಧನ್ ಪಂಡಿತ್ ಅವರು ಟಿವಿಕೆ ಗೆಲ್ಲುತ್ತೆ, ಹಾಗೆ ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ತಮ್ಮ ಹೇಳಿಕೆಗಳನ್ನು ಪದೇ ಪದೇ ರಿಪೀಟ್ ಮಾಡ್ತಾ ಬರ್ತಾ ಇದ್ರು. ಹೀಗಾಗಿ ಈಗ ಅವರು ಮನೆಗೆ ಕೊಟ್ಟಿರೋ ಭೇಟಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ನೇರವಾಗಿ ಹಾಗಾಗಿ ಒಂದಷ್ಟು ವಿವಾದಾತ್ಮಕ ಭವಿಷ್ಯವಾಣಿಗಳಿಗೆ ಹೆಸರುವಾಸಿ ಅಂತ ಹೇಳಬಹುದು ಈ ಜ್ಯೋತಿಷಿ. ಈ ಹಿಂದೆ ಅವರು ವಿಜಯ್ ಜಾತಕವನ್ನ ಅಸಾಧಾರಣ ಅಂತ ಬಣ್ಣಿಸಿದ್ರು. ಸುನಾಮಿ ಜಾತಕ ಅಂತಾನು ಕರೆದಿದ್ರು. ನಟ, ರಾಜಕಾರಣಿ ಉನ್ನತ ಸ್ಥಾನಕ್ಕೆ ಏರ್ತಾರೆ, ಪ್ರಬಲ ಮತ ಹಂಚಿಕೆಯೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು. ವಿಜಯ್ ಅವರ ಗ್ರಹಗತಿಗಳ ಜೋಡಣೆ ಅವರನ್ನ ಅವರ ಪ್ರತಿಸ್ಪರ್ಧಿಗಳಿಂದ ಪ್ರತ್ಯೇಕ ಮಾಡುತ್ತೆ ಅಂತಾನು ಹೇಳಿದ್ರು. ಸ್ಟಾಲಿನ್ ಮತ್ತೆ ಮುಖ್ಯಮಂತ್ರಿಯಾಗೋ ಸಾಧ್ಯತೆ ಇಲ್ಲ, ಇದು ಕೇವಲ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಜ್ಯೋತಿಷ್ಯದ ಲೆಕ್ಕಾಚಾರದಿಂದ ಇದು ನಿಜ ಅಂತ ಹೇಳಿದ್ರು. ಹಾಗೆ ತನ್ನ ಹಿಂದಿನ ಭವಿಷ್ಯವಾಣಿಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರು. 2021ರಲ್ಲಿ ಸ್ಟಾಲಿನ್ ಮುಖ್ಯಮಂತ್ರಿ ಆಗ್ತಾರೆ, ಎಡಪ್ಪಾಡಿ ಪಳನಿಸ್ವಾಮಿ ಗೆಲ್ಲೋದಿಲ್ಲ ಅಂತ ಭವಿಷ್ಯ ನುಡಿದಿದ್ರು, ಅದು ನಿಜ ಆಗಿತ್ತು. ಹಾಗೆ 2016ರಲ್ಲಿ ಜಯಲಲಿತಾ ಅವರ ಬಗ್ಗೆ ಕೂಡ ಅವರು ಭವಿಷ್ಯವಾಣಿ ನುಡಿದಿದ್ರು, ಅದು ಕೂಡ ನಿಜ ಆಗಿತ್ತು. ಈಗ ಮುಖ್ಯಮಂತ್ರಿ ಸ್ಟಾಲಿನ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈಗ ತಮಿಳುನಾಡಿನ ಮತ ಎಣಿಕೆಯ ಸದ್ಯದ ಟ್ರೆಂಡ್ ನೋಡಿದ್ರೆ ಇವರ ನುಡಿ ಆಲ್ಮೋಸ್ಟ್ ನಿಜ ಆಗೋ ಲಕ್ಷಣವೇ ಕಾಣಿಸ್ತಾ ಇದೆ. ಹಾಗೆ ವಿಜಯ್ ಅವರಿಗೆ ಸಿಗ್ತಾ ಇರೋ ಬೆಂಬಲದ ಬಗ್ಗೆ ಕೂಡ ಮಾತನಾಡಿದ್ರು. ತಲೈವರ್ ವಿಜಯ್ ಅವರಿಗೆ ಸಿಗ್ತಾ ಇರೋ ಬೆಂಬಲ ಸುನಾಮಿ ಅಂತಿದೆ ಅಂತ ಹೇಳಿದ್ರು. ಸುನಾಮಿ ಆಗಮನವನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಆಗಬಹುದು, ಆದರೆ ವಿಜಯ್ ಅವರಿಗೆ ಸಿಗ್ತಾ ಇರೋ ಬೆಂಬಲದ ಪ್ರಮಾಣವನ್ನ ಅಳೆಯೋದು ಅಸಾಧ್ಯ. ಜನರ ಬೆಂಬಲ ಸುನಾಮಿಯಂತೆ ಏರಿದೆ. ಚುನಾವಣಾ ಫಲಿತಾಂಶಗಳು ಘೋಷಣೆಯಾದ ಮೇಲೆ ಇದು ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಅವರ ಭವಿಷ್ಯವಾಣಿ ನಿಜವಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ವಿಜಯ್ ಅವರು ಬಹುಮತದೊಂದಿಗೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋ ಸಾಧ್ಯತೆ ಕೂಡ ಇರೋದ್ರಿಂದ ಈ ಜ್ಯೋತಿಷಿಯ ಹೆಸರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಫೇಮಸ್ ಆಗಬಹುದು. ಜೊತೆಗೆ ಅನೇಕ ರಾಜಕಾರಣಿಗಳು ಇವರನ್ನ ಭೇಟಿ ಮಾಡೋ ಪ್ರಯತ್ನವನ್ನ ಮಾಡಬಹುದು. ವಿಜಯ್ ಅವರ ವಿಷಯದಲ್ಲಿ ಇವರು ನುಡಿದ ಭವಿಷ್ಯವಾಣಿ ನಿಜ ಆದ್ರೆ ತಮಿಳುನಾಡಿನಲ್ಲಿ ರಾಧನ್ ಪಂಡಿತ್ ಇನ್ನೂ ಹೆಚ್ಚು ಮುನ್ನೆಲೆಗೆ ಬರುವುದು ಗ್ಯಾರಂಟಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.